ಲಾಸ್ಟ್ ಒಂದು 4-5 ದಿನದ ಹಿಂದೆ ಕೂಡ ನಿಮ್ಮನ್ನು ಭೇಟಿಯಾದಾಗ ಮಾತಾಡಿದ್ವಿ. ಅಮ್ಮವ್ರ ನೆನಪೇನಾದರೂ ಕಾಡ್ತಿದ್ಯಾ ಸರ್ ಅಂತ ಕೇಳಿದಾಗ ಅಮ್ಮವ್ರು ಎಲ್ಲೂ ಹೋಗಿಲ್ಲ, ನನ್ನಲ್ಲೇ ಇದ್ದಾರೆ ನಮ್ಮ ಅಂತ ಹೇಳಿದಿರಿ. ನಾವು ಕೂಡ ನಿಮ್ಮಲ್ಲಿ ನಿಮ್ಮ ತಾಯಿಯವ್ರನ್ನ ನೋಡ್ತೀವಿ, ನಿಮ್ಮ ಗುಣ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಏನು ಹೇಳ್ತೀರಾ ಅಂತ? ಏನು ಹೇಳೋಕ್ಕೆ ಏನಪ್ಪಾಜಿ ಇದೆ, ಅಷ್ಟೇ ಇದ್ದೀನಿ. ಹಾಗೆ ನಮ್ಮ ಮೈ ಮೇಲೇ ಇದ್ದಾರೆ ಅನ್ಸ್ಕೊಂತ. ಆಗಾಗ ನನಗೆ ಕಣ್ಣಲ್ಲಿ ನೀರು ಬರೋದು ಅದೇನೆ. ಮನೆಯೆಲ್ಲ ಈ ಪುಣ್ಯ ಮಾಡುವಾಗ ಹೇಳಿದ್ರು, ಆಯಿತು ಅವರು ಸ್ವರ್ಗಕ್ಕೆ ಸೇರಿದ್ದಾರೆ ಅಂತಂತ ಹೇಳಿದ್ರು. ನನಗೆ ನನ್ನ ಮನಸ್ಸಲ್ಲಿ ಅರ್ಥ ಆಗ್ತದೆ, ಅವರೆಲ್ಲಿ ಹೋಗ್ತಾರೆ, ಇಲ್ಲಿ ಬಿಟ್ಟು ಈ ಗುಂಡಿಗೆ ಬಿಟ್ಟೇ ಹೋಗಲ್ಲ ಅವ್ರು ಹೊರಗಡೆ. ಎಲ್ಲ ಕಳಿಸೇ ಕೊಟ್ಟಿಲ್ಲ ಅವ್ರನ್ನ, ಇಲ್ಲೇ ಇದ್ದಾರೆ ನನ್ನ ಜೊತೆಯಲ್ಲಿ. ಇದು ನನಗೆ ಒಂದು ಸಾಕ್ಷಿಗೆ ಇದು ಅಷ್ಟೇ. ಆದರೆ ಆತ್ಮಸಾಕ್ಷಿ ಇಲ್ಲೇ ಇದೆ ನನ್ನ ಹತ್ರ. ಮನಸ್ಸಾಕ್ಷಿ ಆತ್ಮಸಾಕ್ಷಿ ಇಲ್ಲೇ ಇದೆ ಅಷ್ಟೇ. ಇವಾಗ ಅನ್ನಿಸ್ತಾ ಇದೆ, ಅವ್ರು ಬಿಟ್ಟು ಹೋದಾಗ ನಮ್ಗೆ ಗೊತ್ತಾಗ್ತಾಯಿದೆ, ಒಬ್ರು ಹೋಗಿಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ ಜೀವಕ್ಕೆ ಅಂತಂತೇಳಿ. ತಾಯಿಗೆ ಮಾತ್ರ ಅದು ಗೊತ್ತಾಗಿದೆ, ಗಂಡು ಹೃದಯಕ್ಕೆ ಅರ್ಥ ಆಗಲ್ಲ. ಏನೋ ಒಂದು ಲೆಕ್ಕಾಚಾರಕ್ಕೆ, ಯಾಕಂದ್ರೆ ಪ್ರೀತಿಯಿಂದ ಬೆಳೆಸಿರ್ತಾರೆ, ಗೊತ್ತಾಗಲ್ಲ. ಅಂದರೆ ಇವಾಗ ಅಮ್ಮವ್ರಿಲ್ಲ ನಮ್ಮ ಜೊತೆ, ಅಂದರೆ ಅವರು ಓಡಾಡಿರುವಂಥ ಜಾಗ ಆಗಿರ್ಬೋದು, ಅವರು ಇರುವಂಥ ರೂಮ್ ಆಗಿರ್ಬೋದು, ಅದೆಲ್ಲ ನೋಡ್ತಿದ್ರೆ ಏನು ನೆನಪಾಗುತ್ತೆ ಅಂತ ನಿಮಗೆ? ಏನು ನೆನಪಾಗುತ್ತೆ ರೀ, ಕಾಡ್ತಾ ಇರುತ್ತೆ, ಅದು ಕಾಡ್ತಾ ಇರುತ್ತೆ. ತಲೆನೇ ಅಪ್ಸೆಟ್ ಆಗಿಬಿಡುತ್ತೆ ಒಂದೊಂದು ಸರಿ. ಕೂತ್ಕೊಂಡ್ಬಿಡ್ತೀನಿ ಸುಮ್ಮನೆ, ಯಾರು ಮಾತಾಡಬೇಡಿ ನನ್ನ ಹತ್ರ ಅಂತ ಹೇಳ್ತೀನಿ ನಾನು. ಎಷ್ಟೋ ಸರಿ ಅವನ ಬ್ಲ್ಯಾಕಿಗೆ ಮೊನ್ನೆ ನಮ್ಮ ಈ ರತ್ನಮ್ಮ ಇದು ಒಂದು ಕೊಟ್ಟೆ ನಾನು. ಬುದ್ಧಿ ಇದೆಯಾ ನಿನಗೆ, ಅಮ್ಮ ಅದರೊಳಗಡೆ ಇದ್ದಾರೆ ಅಂತ ತಿಳ್ಕೊಂಡು ಜೀವನ ಮಾಡೋನು ನಾನು. ಸ್ವಲ್ಪ ನನ್ನ ಪ್ರಾಣಿಗಳನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಳ್ರಿ, ಸೂಕ್ಷ್ಮವಾಗಿ. ನಿಮ್ಮ ಕೈಲಿ ಆಗಲ್ಲ, ನಾನು ನೋಡ್ಕೋತೀನಿ. ಕೇರ್ಲೆಸ್ ಆಗಿರಬೇಡಿ ಇಂದಿಂದ ಹೇಳ್ಬಿಟ್ಟೆ ನಾನು. ಯಾಕಂದರೆ ನಾನು ಪ್ರತಿಯೊಂದು ಈಗ ಇದರಲ್ಲಿ ಅಷ್ಟು ಸೂಕ್ಷ್ಮ ಆಗೋಗ್ಬಿಟ್ಟೆ. ನನ್ನ ತಲೆ ನನಗೆ ಕಷ್ಟ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಹೃದಯನೂ ಮೆದುಳು ಕಂಟ್ರೋಲಿಗೆ ಸಿಗ್ತಾಯಿಲ್ಲ ನನಗೆ. ಇನ್ನೊಂದು, ನಿಮ್ಮ ಜೊತೆ ಯಾವಾಗಲೂ ಆತ್ಮರಾಗಿರುವಂಥವ್ರು ಶೂಟಿಂಗ್ ಕೃಷ್ಣರು, ಅವರು ನಿಮ್ಮ ಬಲಗೈಯಾಗೆ ಇರ್ತಾರೆ. ಏನು ಹೇಳ್ತೀರಾ ಅವ್ರ ಬಗ್ಗೆ? ಇರ್ತಾರೆ ಪಾಪ, ಬರ್ತಾರೆ ಹೋಗ್ತಾರೆ, ಅವ್ರ ಕಷ್ಟಗಳಿರುತ್ತೆ. ನಮ್ಮ ತಲೆ ಹಿಡಿಗೆ ನಮ್ಮ ತಲೆ ಹಿಡಿಗೆ ನಮ್ಮ ಕೈ ತಾನೆ ಅಪ್ಪಾಜಿ. ಏನು ಮಾಡೋಣ ನೋಡಿ. ನನ್ನ ತಾಯಿಯವರು ಪ್ರಾಣ ತ್ಯಜಿಸುವಾಗ ಅದು ಏನೋ ಆ ಗುಂಡಿಗೆನಲ್ಲಿ ಮಗನಿಗೋಸ್ಕರ ಅಂತ ಇಟ್ಟಿದ್ದು, ಬಂದು ನಾನು ಬಾಯಿಗೆ ನೀರು ಹೋಯ್ದೆ ಅಷ್ಟೇ. ಆಮೇಲೆ ಏನು ಹೇಳ್ತಾರೆ, ತಾನು ಪ್ರಾಣ ತ್ಯಜಿಸಿದ ನಂತರ ಮನೆಯವರೆಗೂ ಸಂಬಂಧಿಕರು ಎಲ್ಲ, ಬೀದಿವರೆಗೂ ಹೆಂಡತಿ, ಕಾಡುವರೆಗೂ ಮಗ, ಕೊನೆವರೆಗೂ ಯಾರು, ಒಬ್ಬರೇ ಹೋಗಬೇಕು ಜೀವನ. ಆದರೆ ಬದುಕಿರೋಷ್ಟು ಕಾಲ ಒಬ್ರಿಗೊಬ್ಬರು ಆಗಬೇಕು ಅನ್ನೋದು ಸತ್ಯ. ಅದು ಆ ಥರ ವಿಶ್ವಾಸದಲ್ಲಿ ನಾವು ಯಾವಾಗಲೂ ಇದ್ದೀವಿ. ತಾಯಿ ಮಗ ಯಾವ ರೀತಿ ಇರಬೇಕು, ತಾಯಿನ ಯಾವ ರೀತಿ ನೋಡ್ಕೊಳ್ಬೇಕಂದ್ರೆ ಒಂದು ಆದರ್ಶ ವ್ಯಕ್ತಿಯಾಗಿ ನೀವು ಇದ್ದೀರಾ. ಅದ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಂತ ಒಂದು ಮಾತಲ್ಲಿ ಹೇಳೋದು? ತಾಯಿನ ನೋಡುವಂಥದ್ದೇ ಆದರ್ಶ, ಅದೇ ಆದರ್ಶ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಷ್ಟೇ. ಇದು ನಾನು ಅಂತಲ್ಲ, ಯಾರು ಮಾಡಿದ್ರು ನೀವೆಲ್ಲ ಆದರ್ಶ ವ್ಯಕ್ತಿಗಳಾಗೇ ಇರ್ತೀವಿ. ನಿಮ್ಮ ಆದರ್ಶನ ವ್ಯಕ್ತಿತ್ವಕ್ಕೆ ಮೀರಿಬಿಡ್ತದೆ, ಅದು ಆ ಮಟ್ಟಕ್ಕೆ ಹೋಗುತ್ತೆ ಅದು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.